ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ದೈವವನಿಗೆ ವಸುದೀಚ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ. ಪರಮಗುರು ಪರಮಾರಾಧ್ಯರಣ್ಣ ಬಸವಾದಿ ಪ್ರಮಥರಣ್ಣ ಎನ್ನ ಹೃನ್ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಬಸವಣ್ಣನವರ ಜನನ ಹಾಗೂ ಇವತ್ತ ತೊಟ್ಟಿಲ ನಾಮಕರಣ ಸಮಾರಂಭ ಭಾಳ ವಿಶಿಷ್ಟವಾಗಿ ಇಲ್ಲಿ ನಡೀತಾ ಇದೆ. ಬಸವ ತಂದೆಯ ನಾಮಕರಣ ಭಾಳ ಅಪರೂಪವಾದಂಥದ್ದು. ನಾನು ಅಂದ್ಕೋತೀನಿ 12ನೇ ಶತಮಾನದ ಶರಣ ಪರಂಪರೆ ಅವತ್ತಿನ ದಿನಮಾನ ಅಂದಿಗೆ ಮುಗಿದು ಹೋಯಿತು ಅಂಥೇಳಿ ಕೆಲವು ಮಂದಿ ಅಂದ್ಕೊಳ್ತಾ ಇದ್ದಾರೆ. ಅದು ಮುಗಿದು ಹೋತ್ರಿ, 12ನೇ ಶತಮಾನದ ಕತೆ ಮುಗಿದು ಸುದ್ದಿ ಅಂಥೇಳಿ. ನಾನು ನಿಮಗೆ ಕೇಳ್ತೀನಿ, ಕಲ್ಪನೆ ಮಾಡಿಕೊಳ್ಳ್ರಿ. ಬಹುಶಃ ಬಸವಣ್ಣನವರ ನಾಮಕರಣಕ್ಕೆ 12ನೇ ಶತಮಾನದೊಳಗೆ ಬಸವನ ಬಾಗೇವಾಡಿಯೊಳಗೆ ಇಷ್ಟು ಜನ ಕೂಡಿದ್ರೋ ಇಲ್ಲೋ ಗೊತ್ತಿಲ್ಲ. 12ನೇ ಶತಮಾನ ಅವತ್ತಿಗೆ ಮುಗಿಲಿಲ್ಲ. 12ನೇ ಶತಮಾನ ಮತ್ತೊಮ್ಮೆ ನಾಗನೂರಿನೊಳಗೆ ಅತ್ಯಂತ ವೈಭವದಿಂದ ಅದು ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ, ಅಭಿಮಾನ. ಆ ಕಾರಣಕ್ಕೆ ಮಾದಲಾಂಬಿಕೆ, ಮಂಡಗೆ ಮಾದರಸ ಮಾದಲಾಂಬಿಕೆ ದಂಪತಿಗಳು ಅವರ ಗರ್ಭದೊಳಗ ಮಗು ಜನನವಾಗತಕ್ಕಂಥದ್ದು ಒಂದು ಸಂದರ್ಭ ಇದು. ಏನು, ಮಾದಲಾಂಬಿಕೆ ತುಂಬು ಗರ್ಭಿಣಿಯಾಗಿರ್ತಕ್ಕಂಥದ್ದು ಪ್ರಸವ ಸಂದರ್ಭದೊಳಗೆ ಆಕೆ ಇರ್ತಕ್ಕಂಥ ಸಂದರ್ಭದೊಳಗನೆ ಅಲ್ಲಿ ಬಾಗೇವಾಡಿಯ ಅಗ್ರಹಾರದೊಳಗೆ ಒಂದು ಪ್ರಸಂಗ ನಡೆದಿರ್ತದೆ. ಏನು, ಬಸವಣ್ಣ ಅಂದರೆ ಹುಡುಗಾಟಿಗೆ ಅಲ್ಲ, ಬಸವಣ್ಣ ಅಂದರೆ ಏನೋ ಅಂತಲ್ಲ, ಬಸವಣ್ಣ ಅಂದರೆ ಏನು ಅನ್ನೋದನ್ನು ತಿಳಿಸೋದೇ ಈ ಘಟನೆ. ಇಲ್ಲಿಗೆ ಪ್ರಾರಂಭ ಆಗ್ತದೆ. ಅಗ್ರಹಾರದೊಳಗೆ ಅವತ್ತಲ್ಲಿ ಒಂದು ಪ್ರಾಣಿ ಸತ್ತು ಬಿದ್ದಿರ್ತದೆ. ಆ ಪ್ರಾಣಿಯನ್ನು ಎತ್ತಲಿಕ್ಕೆ ಒಬ್ಬ ಕೆಳವರ್ಗದ ದಲಿತ ವ್ಯಕ್ತಿಗೆ ಖೇತ ಅಂಥೇಳಿ ಅವನಿಗೆ ಸಂದೇಶ ಹೋಗಿರ್ತದೆ, ಅದನ್ನು ತಗೊಂಡು ಹೋಗಬೇಕು ಅಂಥೇಳಿ. ಆದರೂ ಒಂದು ನೇಮಿತ್ತು ಅವಾಗ. ಏನು, ಅಗ್ರಹಾರವನ್ನು ಸಾಮಾನ್ಯರು ಕೀಳು ಕುಲದವರು ಪ್ರವೇಶ ಮಾಡಬೇಕಾದ್ರೆ ಕೆಲವೊಂದು ಟೈಮು ಅವರು ಮಧ್ಯಾಹ್ನದೊಳಗನ ಬರಬೇಕು. ಮುಂಜಾನೆನೂ ಬರೋಂಗಿಲ್ಲ, ಸಂಜೆಗೂ ಬರೋಂಗಿಲ್ಲ. ಯಾಕಂದ್ರೆ ಬಿಸಿಲಿನ ನೆಳ್ಳ, ಅವ್ರ ನೆಳ್ಳ ಇನ್ನೊಬ್ಬರ ಮೇಲೆ ಬಿದ್ದರೆ ಅವ್ರ ಮೈಲಿಗೆ ಹಾಕ್ಕಾರ. ಇಂಥ ಒಂದು ಸಂದಿಗ್ಧ ಕಾಲದೊಳಗೆ ಅವರು ಬರೋಂಗಿಲ್ಲ. ಬರಬೇಕಾದ್ರೆ ಬಾಯಿಗೆ ಹಿಂಗೆ ಚಟ್ಗಿ ಕಟ್ಕೋಬೇಕು. ಅಂದ್ರೆ ಬಾಯೊಳಗೆ ಉಗುಳು ಬಂದ್ರೆ ಎಲ್ಲೂ ಉಗುಳಂಗಿಲ್ಲ, ಅದ್ರಾಗ ಉಗುಳ್ಬೇಕು. ಆಮೇಲೆ ಹಿಂದೆ ಬೆನ್ನಿಗೆ ಒಂದು ಕಸಬರಿಗೆ ಕಟ್ಕೋಬೇಕು. ಅಂದರೆ ಇವರು ಅಡ್ಡಾಡಿದ ಹೆಜ್ಜೆ ಅಲ್ಲಿ ಮೂಡಬಾರ್ದು. ಇಂಥ ಒಂದು ಕಠಿಣವಾದ ವ್ಯವಸ್ಥೆ ಇತ್ತು. ಅವತ್ತೇನಾಗಿದೆ, ಖೇತ ಆ ಪ್ರಾಣಿಯನ್ನು, ಸತ್ತ ಪ್ರಾಣಿಯನ್ನು ಎಳೆದು ಒಯ್ಯಲಿಕ್ಕೆ ಬಂದಿರತಕ್ಕಂಥವ ಅಕಸ್ಮಾತಾಗಿ ಅಲ್ಲೊಂದು ಪೂಜೆ ನಡೀತಿತ್ತು. ಪೂಜೆ ನಡೀತಕ್ಕಂಥ ಅಗ್ರಹಾರದೊಳಗೆ ಒಂದು ಕಡೆಗೆ ಪೂಜೆ ನಡೀತಿತ್ತು. ಮಾಡ್ತಕ್ಕಂಥ ಪೂಜೆಯನ್ನು ಮೈ ಮರೆತು ನೋಡ್ಕೋತ ನಿಂತ, ಕೇಳ್ಕೋತ ನಿಂತ. ಅಲ್ಲಿ ಮಂತ್ರೋಚ್ಚಾರ ನಡೀತಿತ್ತು, ಪೂಜೆ ನಡೀತಿತ್ತು. ಒಂದು ನೇಮ, ಅವರು ಮಂತ್ರಗಳನ್ನು ಕೇಳಬಾರ್ದು, ಪೂಜೆಯನ್ನು ನೋಡಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆ ಇತ್ತು. ಇದು ಕೆಲವು ಜನ ಅವನನ್ನು ನೋಡ್ತಾರೆ, ಇವ ನಮ್ಮ ಪೂಜೆಯನ್ನು ನೋಡಿದಾನೆ ಅಂತಂದ ಮೇಲೆ ಇವನಿಗೆ ಧರ್ಮಶಾಸ್ತ್ರದ ಪ್ರಕಾರ ಶಿಕ್ಷೆ ಆಗಬೇಕು ನಿರ್ಧಾರ ಮಾಡಿದರು. ಅವನನ್ನು ಕರ್ಕೊಂಡು ಬಂದು ಎಲ್ಲಿ ಮಂಡೆಗೆ ಮಾದರಸನ ಆಸ್ಥಾನದೊಳಗೆ ಅವನು ಮುಂದೆ ನಿಲ್ಲಿಸರು. ವಿಚಾರಣೆ ನಡೀತು. ಎಲ್ಲ ವಿದ್ವಾಂಸರು, ಪಂಡಿತರು, ವೇದ ಶಾಸ್ತ್ರ ಆಗಮ ಬಲ್ಲವರು ಅಲ್ಲಿ ಕೂತ್ಕೊಂಡು ಏನು ಹೇಳ್ತಿದ್ರು ಅಂತಂದರೆ, ಪೂಜೆಯನ್ನು ನೋಡಿದ್ದೇ ಬಹಳ ದೊಡ್ಡ ಅಪರಾಧ, ಮೊದಲು ಅಗ್ರಹಾರವನ್ನು ಪ್ರವೇಶ ಮಾಡಿದ್ದೇ ದೊಡ್ಡ ಅಪರಾಧ, ಆ ಪೂಜೆಯನ್ನು ನೋಡಿದ್ದು, ಮಂತ್ರಗಳನ್ನು ಕೇಳಿದ್ದು ಮಹಾ ಅಪರಾಧ. ಇವನಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಆಗಬೇಕು. ಏನು ಶಿಕ್ಷೆ ಕೊಡಬೇಕು? ಪಂಡಿತರೆಲ್ಲ ಅದಕ್ಕೆ ಆ ವೇದ ಆಗಮದೊಳಗಿರ್ತಕ್ಕಂಥ ಕಾರಣಗಳನ್ನು, ಪ್ರಸಂಗಗಳನ್ನು ತೆಗೆದು ನೋಡಿ ಹೇಳ್ತಾರೆ. ಈ ಅಗ್ರಹಾರವನ್ನು ಅಕ್ರಮವಾಗಿ ಪ್ರವೇಶ ಮಾಡಿ ಇಲ್ಲಿ ನಡೀತಕ್ಕಂಥ ಪೂಜೆಯನ್ನು ನೋಡಿದ್ದಾನೆ ಅಂದ ಮೇಲೆ ಆಗಮ ಶಾಸ್ತ್ರಗಳು ಹೇಳ್ತವೆ ಅವನ ಕಣ್ಣನ್ನು ಕೀಳಬೇಕು. ಮಂತ್ರಗಳನ್ನು ಕೇಳಿದ್ದಾನೆ ಅಂದ ಮೇಲೆ ಅವನ ಕಿವಿಯೊಳಗೆ ಕಾದ ಸೀಸು ಅಂದರೆ ಗೊತ್ತಾಗತ್ತಲ್ಲ ನಿಮಗೆ, ಸೀಸು ಕಾಯಿಸಿ ಅದನ್ನು ಅವನ ಕಿವಿಯೊಳಗೆ ಸುರಬೇಕು. ಈ ಅಗ್ರಹಾರವನ್ನು ಪ್ರವೇಶ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಅವನಿಗೆ ಮರಣದಂಡನೆಯನ್ನು ವಿಧಿಸಬೇಕು. ನೀವು ಅನ್ಬೋದು, ಮರಣದಂಡನೆ ಕೊಟ್ಬಿಟ್ರೆ ಮುಗಿದೋತ್ತಲ್ರಿ, ಎಲ್ಲ ಮುಗಿದೋಕ್ಕವು, ಇದೆಲ್ಲ ಯಾಕೆ ಬೇಕಾಗಿತ್ತು? ಕಠಿಣ ಶಿಕ್ಷೆ ಹೆಂಗದ ನೋಡ್ರಿ. ಮರಣದಂಡನೆ ಅಂದರೆ ಒಮ್ಮೆಗೆ ಸತ್ತು ಹೊಕ್ಕಾನ, ಮೊದಲು ಕಣ್ಣು ಕೀಳಬೇಕು, ಎಷ್ಟು ನೋವಾಗ್ತದೆ.
ಕಿವಿಯೊಳಗೆ ಕಾದ ಸೀಸನ್ನು ಸುರಿಬೇಕು, ಅದೆಷ್ಟು ನೋವಾಗ್ತದ. ಇಂಥ ಕಠಿಣ ಶಿಕ್ಷೆಗಳನ್ನು ಕೊಡಬೇಕು ಅಂತಂದಾಗ ಎಲ್ಲ ಪಂಡಿತ ವಿದ್ವಾಂಸರ ಮಾತನ್ನು ಆ ಮಾದರಸ ಮೀರ್ಲಿಕ್ಕೆ ಬರ್ತಿದ್ದಿಲ್ಲ. ಅವ್ರು ಹೇಳ್ಯಾರಂದ ಮೇಲೆ ಕೊಡಲೇಬೇಕಾಗಿತ್ತದು. ಆ ಹೊತ್ತಿನೊಳಗೆ ಮಾದರಸ ಎಲ್ಲವನ್ನ ವಿಚಾರ ಮಾಡಿ ಖೇತನಿಗೆ ಮೊದಲು ಕಣ್ಣು ಕೀಳುವ ಶಿಕ್ಷೆ, ಆಮೇಲೆ ಕಿವಿಯೊಳಗ ಕಾದ ಸೀಸನ್ನು ಸುರುವ ಶಿಕ್ಷೆ, ಆಮೇಲೆ ಮತ್ತಿನ್ನೆಂಥ ಶಿಕ್ಷೆ, ಎಂಥ ಗಣಘೋರ ಶಿಕ್ಷೆ ಅಂತಂದರೆ ಅವನಿಗೆ ಮರಣದಂಡನೆಯನ್ನು ವಿಧಿಸ್ತಕ್ಕಂಥ ಶಿಕ್ಷೆ. ಈ ಶಿಕ್ಷೆಯನ್ನು ಅವನಿಗೆ ವಿಧಿಸಿ ಆದೇಶ ಮಾಡಬೇಕಾಗಿತ್ತು. ಆದೇಶವನ್ನು ಹೇಳ್ತಕ್ಕಂಥ ಸಂದರ್ಭ, ನ್ಯಾಯ ನಿರ್ಣಯವನ್ನು ನೀಡುವಂಥ ಸಂದರ್ಭ ಏನಾಗ್ತದೆ ಅನ್ನೋದನ್ನು ಭೀಮಕವಿ ಬರೀತಾರೆ ಈ ಪುರಾಣದೊಳಗೆ. ಆ ನೋವನ್ನು ಅನುಭವಿಸ್ತಕ್ಕಂಥದ್ದು ಆ ತಾಯಿ ಆ ನೋವನ್ನು ಅನುಭವಿಸ್ತಾಳಲ್ಲ, ಪ್ರಾರ್ಥನೆ ಮಾಡ್ತಾಳೆ, ಏನಪ್ಪ ದೇವರೇ ಇದು ನನ್ನ ಅವಸ್ಥೆ, ಏನಾದರೊಂದು ಮುಕ್ತಿಯನ್ನು ತೋರಿಸು ಅಂತ ಕೇಳಿಕೊಂಡಾಗ ಬಹಳ ವಿಶೇಷ. ಅಲ್ಲಿ ಪ್ರಾರ್ಥನೆ ಮಾಡಿ ಬಿಸಿಲೊಳಗೆ ನಡೆದು ಬಂದು ಆಕೆ ಮಲ್ಕೋತಾಳೆ. ಆಯಾಸಾಗಿ ಮಲಗಿದಂಥ ಸಂದರ್ಭದೊಳಗೆ ಆಕೆಗೆ ಸ್ವಪ್ನ ಬೀಳ್ತದ, ಕನಸು ಬೀಳ್ತದ. ಕನಸಿನೊಳಗೆ ಒಬ್ಬ ಜಂಗಮಾಮೂರ್ತಿ ಆಕೆ ಕನಸಿನೊಳಗೆ ಬಂದು ಹೇಳ್ತಾನೆ, ಏನಂತ, ನೋಡಮ್ಮ ಬೇರೆ ಏನೂ ಇಲ್ಲ, ಯಾಕಿದೆಲ್ಲ ಅಂತಂದರೆ ಈ ಮಗು ಜನನ ಆಗ್ತದ, ಈ ಮಗು ಸಾಮಾನ್ಯವಾಗಿರ್ತಕ್ಕಂಥ ಮಗು ಅಲ್ಲ. ಈ ಮಗುವಿನ ಜನನ ಆದ ತಕ್ಷಣ ಆಗತಕ್ಕಂಥ ಸಂದರ್ಭದೊಳಗೆ ನಿಮ್ಮ ಮನಿತನದ ಏನಾದರೂ ವ್ಯವಸ್ಥೆಯೊಳಗೆ ಯಾವುದೂ ಹೆಸರಿಡಂಗಿಲ್ಲ, ಬೇರೆ ಯಾವ ಹೆಸರನ್ನು ಇಡಬಾರ್ದು. ಆತ ಈ ಧರ್ಮವನ್ನು ಉದ್ಧರಿಸಿ ಭೂಮಿಯನ್ನು ಜಗತ್ತಿನ ಜನರಿಗೆ ಭಕ್ತಿಯ ಪಾಠವನ್ನು ಕಲಿಸ್ತಕ್ಕಂಥ ಮಹಾಶಕ್ತಿಯಾಗಿ ಬರ್ತಾನೆ. ಅವನನ್ನು ನೀವು ಸರಿಯಾಗಿ ಕಾಣಬೇಕು ಅನ್ನತಕ್ಕಂಥ ಎಚ್ಚರಿಕೆಯನ್ನು ಸ್ವತಃ ಜಂಗಮ ಬಂದು ಕನಸಿನೊಳಗೆ ಹೇಳಿದಾಗ ಆ ತಾಯಿ ಒಪ್ಪಿಕೊಳ್ತಾಳೆ. ಬೆಳಿಗ್ಗೆ ಆಮೇಲೆ ಕನಸನ್ನು ಕುರಿತು ಎಲ್ಲರಿಗೂ ಹೇಳ್ತಾಳೆ. ಆ ಕನಸಿನ ಪ್ರಕಾರ ಏನಾಗ್ತದೆ, ಕೆಲವೇ ದಿನಗಳಲ್ಲಿ ಆಕೆ ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಇಲ್ಲಿ ಭೀಮಕವಿ ಪುರಾಣದೊಳಗೆ ಬರೀತಾನೆ, ಮಗು ಜನ್ಮ ತಳೀತದ. ಎಂಥ ಮಗು ನೋಡ್ರಿ, ಅಂಥ ಪುಣ್ಯಾತ್ಮರು ಹುಟ್ಟತಕ್ಕಂಥದ್ದೇ ಒಂದು ವಿಶೇಷಗಳಿಗೆ ಮಗುವಿನ ಜನನ ಆಗ್ತದ. ಅಂಥ ಮಗುವಿನ ಜನನ ಆಗ್ತಕ್ಕಂಥ ಸಂದರ್ಭ ಇಲ್ಲಿ ಮಾದರಸರಿಗೆ ಅಲ್ಲಿಂದ ಇಂಗಳೇಶ್ವರದಿಂದ ಸುದ್ದಿ ಬರ್ತದ. ಯಾವಾಗ ಸುದ್ದಿ ಬರ್ತತಿ, ಮಾದರಸನ ಹತ್ತಿರ ನ್ಯಾಯ ನಿರ್ಣಯವನ್ನು ಕೊಡಬೇಕಾದಂಥ ಸಂದರ್ಭ. ಯಾರಿಗೆ? ಖೇತನಿಗೆ ಮರಣದಂಡನೆ, ಆತನ ಕಣ್ಣು ಕೀಳಿಸಬೇಕು, ಕಿವಿಯೊಳಗ ಸೀಸನ್ನು ಕಾಯ್ದು ಸುರಿಬೇಕು, ಆಮೇಲೆ ಅವನಿಗೆ ಮರಣದಂಡನೆ ಕೊಡಬೇಕು. ಈ ಆದೇಶವನ್ನು ನೀಡ್ತಕ್ಕಂಥ ಸಂದರ್ಭದೊಳಗೆ ಇನ್ನೇನು ನ್ಯಾಯವನ್ನು ಹೇಳಾವಿದ್ದ ಆ ಹೊತ್ತಿಗೆ ಆ ಕಡೆಯಿಂದ ಸುದ್ದಿ ಬರ್ತದ, ಏನು ಪ್ರಭುಗಳೇ ನಿಮಗೆ ಗಂಡು ಮಗುವಿನ ಜನನ ಆಗಿದೆ ಅನ್ನತಕ್ಕಂಥದ್ದು. ಮಾದರಸನಿಗೆ ಭಾಳ ಸಂತೋಷ ಆಯಿತು, ಭಾಳ ಸಂತೋಷ ಆಯಿತು. ಆವಾಗ ಆ ವಿಚಾರವನ್ನು ಎಲ್ಲರೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಮಾದರಸ ಹೇಳ್ತಾನೆ, ಇಲ್ಲಿ ಶಿಕ್ಷೆ ನೀಡಬೇಕಾಗಿತ್ತು ಶಾಸ್ತ್ರ ಪ್ರಕಾರ, ಆದರೆ ನನಗೆ ಗಂಡು ಮಗುವಿನ ಜನನ ಆಗಿರೋ ಕಾರಣಕ್ಕೆ ಕೆಟ್ಟ ನಿರ್ಣಯವನ್ನು ಹೇಳೋದು ಬೇಡ, ಆ ಕಾರಣಕ್ಕೆ ಖೇತನನ್ನು ಕ್ಷಮಿಸಿಬಿಟ್ಟಿವಿ ಅಂಥೇಳಿ ಆದೇಶವನ್ನು ನೀಡ್ತಾನೆ. ಮಂಡೆಗೆ ಮಾದರಸ ಹುಟ್ಟುತ್ತಲೇ ಪರಿಮಳ ಮರುಗದ ಗಿಡದಂತೆ. ಬಸವಣ್ಣ ಮಗುವಾಗಿ ಹುಟ್ಟಿದ ಮೇಲೆ ಸಾಧನೆಯನ್ನು ಮಾಡಿದ, ಭಾಳ ಹೇಳಿದ, ಭಾಳ ಬೆಳೆಸಿದ, ಸಮಾಜವನ್ನು ತಿದ್ದಿದ, ಸರಿದಾರಿಗೆ ತಂದ, ವಿಶ್ವಗುರು ಆದಾದ ಎರಡನೇದ್ದು. ಆದರೆ ಭಾಳ ವಿಶೇಷ, ಬಸವಣ್ಣ ಹುಟ್ಟುತ್ತಿದ್ದ ಹಾಗೆಯೇ ಶ್ರೀ ಸಾಮಾನ್ಯ ದಲಿತರ ಕಷ್ಟ ನೋವುಗಳು ಅವತ್ತೇ ಸುಟ್ಟು ಹೋದವು ಅಂತಕ್ಕಂಥದ್ದು ಆ ಮಗುವಿನ ಜನನದ ವಿಶೇಷ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಂಥ ವಿಚಾರವನ್ನು ಭೀಮಕವಿ ಬರೀತಾನೆ. ಅಂಥ ಮಗು ನೋಡ್ರಿ, ನಮಗೆ ಜನನ ಆಗತಕ್ಕಂಥದ್ದು, ಮಗು ಈ ಭೂಲೋಕಕ್ಕೆ ಬರ್ತಕ್ಕಂಥದ್ದು ಹೇಗಿರ್ತದ ಸಂದರ್ಭ ಹೇಳ್ತಾರೆ. ಕಬೀರ ಜಬ್ ಹಮ್ ಪೈದಾ ಹುए ಜಗ ಹಸೆ ಹಮ್ ರೋಯೆ, ಐಸಿ ಕರ್ಣಿ ಕರ್ ಚಲೋ ಜಗ ರೋಯೆ ಹಮ್ ಹಸೆ ಅನ್ನತಕ್ಕಂಥ ಮಾತನ್ನು ಕಬೀರ್ ದಾಸರು ಬರೀತಾರೆ. ಜಬ್ ಹಮ್ ಪೈದಾ ಹುए, ಯಾವಾಗ ನಾವು ಹುಟ್ಟುತ್ತೀವಲ್ಲ, ನಾವಂದ್ರೆ ನಾವಲ್ಲ, ನೀವು ಹುಟ್ಟಿದಾಗೂ ಸಹಿತ ಮನೆಯೊಳಗೆ ಭಾಳ ಖುಷಿ, ಎಲ್ಲರೂ ಸಂತೋಷದಿಂದ ನಗ್ತಿರ್ತಾರೆ. ಆದ್ರೆ ಆ ಕೂಸು ಅಳತಿರ್ತದ. ಅದರ ಅರ್ಥ ಇಲ್ಲಿ ಆ ಮಗು ಹುಟ್ಟುತ್ತಿದ್ದ ಹಾಗೆ, ಯಾರೇ ಇರಲಿ,
ಹುಟ್ಟುತ್ತಿದ್ದ ಹಾಗೆ ಎಲ್ಲರೂ ನಗ್ತಿರ್ತಾರ, ಮಗು ಅಳತಿರ್ತದ. ಆದ್ರೆ ಇಂಥ ಕೆಲಸಗಳನ್ನು ಮಾಡಬೇಕಲ್ಲ. ಕಬೀರ್ ಹೇಳ್ತಾನೆ, ಐಸಿ ಕರ್ಣಿ ಕರ್ ಚಲೋ, ಇಂಥ ಕಾರ್ಯಗಳನ್ನು ನೀ ಮಾಡ್ತಾ ಹೋಗಬೇಕು. ಯಾವ ಕಾರ್ಯಗಳನ್ನು? ನೀನು ತಿರುಗಿ ಹೋಗುವಾಗ ಇಡೀ ಜಗತ್ತೇ ಅಳ್ಕೋತ ಕೂಡಲಿ, ನೀನು ಮಾತ್ರ ನಕ್ಕೋತ ಹೋಗಬೇಕು. ಅಂಥ ಬದುಕನ್ನು ಬದುಕಬೇಕು ಅನ್ನತಕ್ಕಂಥದ್ದು ಇಲ್ಲಿ ಬಸವಣ್ಣ ಆ ಮಗು ಹುಟ್ಟಿದಾಗ ಎಂಥ ಸಂದರ್ಭ, ಎಂಥ ಸಂಭ್ರಮ ಅಂತಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಒಬ್ಬ ಕವಿ ಹೇಳ್ತಾನೆ, ಈ ಜಗಕ್ಕೆ ನಾನೇಕೆ ಬಂದಿಹೇನೋ ತಿಳಿಯದದು, ಎಲ್ಲಿಂದ ಬಂದೆನೋ ಪೋಪುದ ಆವೆಡೆಗೋ, ಇಚ್ಛೆ ಕೇಳುವರಿಲ್ಲ ಗುಟ್ಟು ಬಿಚ್ಚುವರಿಲ್ಲ, ಮರುಭೂಮಿಯಲ್ಲಿ ಬೋರಿಡುವ ಗಾಳಿ ನಾನು. ಉಮರ್ ಖಯಾಮ್ ಉಮರನ ವಸುಗಳಿಗೆ ಬರೆದಿರ್ತಕ್ಕಂಥ ಈ ಪದ್ಯವನ್ನು DVG ಅವರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಈ ಜಗಕ್ಕೆ ನಾನೇಕೆ ಬಂದಿಹೇನೋ ತಿಳಿಯದದು, ಎಲ್ಲಿಂದ ಬಂದೇನೋ ಪೋಪುದಾವೆಡೆಗೋ, ಇಚ್ಛೆ ಕೇಳುವರಿಲ್ಲ ಗುಟ್ಟು ಬಿಚ್ಚುವರಿಲ್ಲ, ಮರುಭೂಮಿಯಲ್ಲಿ ಬೋರಿಡುವ ಗಾಳಿ ನಾನು. ನೋಡ್ರಿ, ಎಲ್ಲ ದರ್ಶನ ಶಾಸ್ತ್ರಗಳು, ಎಲ್ಲ ತತ್ವ ಮೀಮಾಂಸೆಗಳು ಆಲೋಚನೆ ಮಾಡ್ತಕ್ಕಂಥದ್ದೇನು ಅಂತಂದರೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು. ಇದೇ ಎಲ್ಲ ತತ್ವ ಸಿದ್ಧಾಂತಗಳ ಗುರಿ, ಅಂತಿಮ ಧ್ಯೇಯ ಇದೇ ಆಗಿರ್ತದೆ. ಆದರೆ ನೆನಪಿಟ್ಕೋಬೇಕು, ನಾನು ಇಲ್ಲಿ ಯಾಕೆ ಬಂದೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ ಅಂತ ಹೇಳ್ತೇವೆ ನಾವು, ಹೇಳ್ತಾರೆ ಇಲ್ಲಿ. ಆದರೆ ನಾನು ಯಾಕೆ ಬಂದೆ ಅನ್ನತಕ್ಕಂಥ ಅರಿವನ್ನು ಇಟ್ಟುಕೊಂಡು, ಅರಿವಿನ ಜನ್ಮವನ್ನು ತೊಟ್ಟುಕೊಂಡು ಮಾದಲಾಂಬಿಕೆಯ ಗರ್ಭದಿಂದ ಬಂದಿರತಕ್ಕಂಥ ಮಗು ಅದು ಸಾಮಾನ್ಯ ಮಗು ಅಲ್ಲ. ಜಗತ್ತನ್ನೇ ಉದ್ಧರಿಸಲು ಬಂದಿರತಕ್ಕಂಥ ಕಾರಣಿಕ ಪುರುಷ, ಭಕ್ತಿಯನ್ನು ಬೆಳೆಸಿರ್ತಕ್ಕಂಥ ವಿಶ್ವಗುರು ಬಸವಣ್ಣನಾಗಿ ಅವತಾರ ತೊಡ್ತಕ್ಕಂಥದ್ದು ವಿಶೇಷ ಪ್ರಸಂಗ. ಅಂಥ ಒಂದು ಸಂದರ್ಭ. ಅದಕ್ಕೆ ಆ ಮಗು ಹುಟ್ಟಿರ್ತಕ್ಕಂಥ ಗಳಿಗೆ ಬಹುತೇಕ ತಾಯಿಗೆ ಸಂಭ್ರಮ. ನೋಡ್ರಿ, ಬಹುತೇಕ ತಂದೆ ತಾಯಿಗಳು ಅಂತ ಹೇಳ್ಕೋತೀವಿ ನಾವು. ನಿಜವಾಗ್ಲೂ ತಂದೆ ತಾಯಿಗಳು ಯಾವಾಗ ಹಾಕಿವಿ? ಮಗು ಹುಟ್ಟಿದಾಗ ತಂದೆ ತಾಯಿಗಳು ಹಾಕಿವಿ. ಅಲ್ಲಿ ತನಕ ನಿಮ್ಗೆ ಯಾರಂತಾರ? ಯಾರು ಏನೋ ಅನ್ನೋದಿಲ್ಲ, ನಿಮಗೆ ಅವ್ವನೂ ಅನ್ನೋದಿಲ್ಲ, ಅಪ್ಪನೂ ಅನ್ನೋದಿಲ್ಲ. ಭಾಳ ಆದ್ರೆ ಅವ ಏನ ಅಂತ ಅವ ಅನ್ನೋದು, ಕೇಳ್ತಾನ ಅಂತ ನೀವು ಅನ್ನೋದು. ಇಷ್ಟೇ, ಇಟ್ಟು ಬಿಟ್ಟು ಬೇರೆ ಆಗೋದಿಲ್ಲ. ಯಾವಾಗ ಮಗು ಹುಟ್ಟುತ್ತದ ಅವಾಗ ಅವ್ವ, ಅವಾಗ ಅಪ್ಪ. ಇಲ್ಲಿ ಬಸವಣ್ಣನವರು ಆ ಮಗು ಹುಟ್ಟುತ್ತದ, ಎಷ್ಟು ಸುಂದರವಾಗಿತ್ತು ಮಗು ಅಂತಂತಂದರೆ, ಮಗು ಹುಟ್ಟಿದ ಗಳಿಗೆ ಆ ಸಂದರ್ಭ ಬಹುಶಃ ನಮ್ಮ ನಾಡಿನ ಪುಣ್ಯ, ನಮ್ಮ ದೇಶದ ಪುಣ್ಯ ಎಲ್ಲವೂ ಗರ್ಭೀಕರಿಸಿಕೊಂಡು ಅಂಥ ಒಂದು ಮಗುವಿನ ಜನನಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು. ನೋಡ್ರಿ, ಒಂದೊಂದು ಪ್ರಸಂಗ ನಡಿಬೇಕಾದ್ರೆ ಆ ನೆಲದ ಪುಣ್ಯ, ಆ ಭೂಮಿಯ ಪುಣ್ಯ ಇವು ಸೇರಿದಾಗ ಆಗ್ತದೆ. ಮಗುವಿಗೆ ಜನನ ಆದ ಮೇಲೆ ಹೆಸರ ನೋಡ್ರಿ, ಜೀವನದೊಳಗೆ 3 ಕಟ್ಟುಗಳು. ಒಂದು ತೊಟ್ಲ ಕಟ್ಟು, ಇನ್ನೊಂದು ಬಾಸಿಂಗ್ ಕಟ್ಟು. ಬೇಡ ಹೌದಿಲ್ರಿ? ಈ ಮಗು ಕಾರಣಿಕ ಶಿಶು ಅದು. ನೋಡ್ರಿ, ನಾವು ಮನೆಯೊಳಗೆ ನೋಡ್ತೀವಿ ಚಾಕ್ಲೇಟ್ ಬೇಬಿಗಳಂತಿರ್ತಾವೆ. ಚಾಕ್ಲೇಟ್ ಬೇಬಿಗಳು ಬೇಕಾದಷ್ಟು ಅಳ್ತಿರುವಲ್ವ, ಯಾಕೆ ಚಾಕ್ಲೇಟ್ ಕೊಡ್ರಿ ನೀವು, ಗಪ್ಪಗಾರ ತಣ್ಣಗೆ ಮಕ್ಕೊಂಡ್ಬಿಡ್ತಾವೆ. ಅವು ಚಾಕ್ಲೇಟ್ ಬೇಬಿಗಳವು. ಇನ್ನು ಕೆಲವು ಅವ್ವ ಅಂತ ಅಳ್ತಿರ್ತಾವ, ಚಾಕ್ಲೇಟು ಕೇಳ್ತಿರ್ತಾವ. ಅವಾಗ ಅವನ್ನ ನೆನೆಸಿ ಚಾಕ್ಲೇಟ್ ಕೇಳ್ಕೊಂಡು ಅಳು ಹೊತ್ತನಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಬಿಡ್ರಿ. ಅವು ಇದ್ದರೂ ಅಷ್ಟ, ಬಿಟ್ಟರು ಅಷ್ಟ, ಅಟ್ಟಕ್ಕೆ ಸಮಾಧಾನಕ್ಕ ಒಮ್ಮೆ ಅವ್ವ ಅಂತಾವು, ಒಮ್ಮೆ ಚಾಕ್ಲೇಟ್ ಅಂತಾವು. ಇನ್ನು ಕೆಲವೊಂದು ಮಕ್ಕಳು ಭಾಳ ಮಂಡ ಮಕ್ಕಳು, ನೀವು ಚಾಕ್ಲೇಟ್ ಕೊಡ್ರಿ ತೆಗೆದು ಒಗಿತಾವ, ಏನು ಬೇಕಾದ ಕೊಡ್ರಿ ನಮಗೆ ಬೇಡ ಅಂತಾವ, ನನಗೆ ಅವ್ವನ ಬೇಕು ಅಂತಾವ. ಹಂಗೆ ಇಲ್ಲಿ ಭಕ್ತರೊಳಗೂ 3 ಪ್ರಕಾರ. ನನಗೆ ಮನಿ ಹೊಲ ಇಟ್ಟು ಕೊಡಪ್ಪ ಅಂತ ಬೇಡಿಕೊಳ್ಳುವು ಏನದಾವ, ಇವು ಚಾಕ್ಲೇಟ್ ಬೇಬಿ ಇದ್ದಂಗೆ ರೀ. ಇವು ಅಟ್ಟು ಕೊಟ್ಕೊಳ್ಳೆ ತಣ್ಣಗೆ ಅಲ್ಲೇ ಗಳೆ ಹೊಡ್ಕೋತ ಮಾಡ್ಕೋತ ಅಲ್ಲೇ ಉಳಿದು ಬಿಡ್ತಾವೆ. ಇನ್ನು ಕೆಲವು ಯಾವಾಗರೇ ಮಠಕ್ಕೂ ಬರ್ತಾವೆ, ಈ ಕಡೆ ಅವ್ವಾನು ಅಂತಾವೆ, ಈ ಕಡೆ ಗಳೆನೂ ಹೊಡಿತಾವ, ಎರಡೂ ಮಾಡ್ತಾವೆ. ಇವು ಚಾಕ್ಲೇಟ್ ಮತ್ತು ಅವ್ವ ಬೇಬಿಗಳಿವು. ಇನ್ನು ಕೆಲವು ನೀವು ಏನು ಹೊಲ ಕೊಟ್ಟರು ಬೇಡ, ಲಕ್ಷ ರೂಪಾಯಿ ಕೊಟ್ಟರು ಬೇಡ, ಬೆಳ್ಳಿ ಬಂಗಾರ ಕೊಟ್ಟರು ಬೇಡ, ಅತ್ಯಂತ ಚಂದ ಹೆಂಡ್ತಿನ ಕೊಡ್ತೀನಂದ್ರೂ ಬೇಡ, ನನಗೆ ಶಿವಬಸವನ ಪಾದವೇ ಬೇಕು ಅಂತ ಹೇಳ್ತಕ್ಕಂಥವು ಅವು ವಿಶೇಷವಾದ ಮಕ್ಕಳು, ಅಪರೂಪದ ಮಕ್ಕಳು. ಈಗೇನು ಹುಡ್ತದ ಈ ಬಸವ ಕಾರಣಿಕ ಶಿಶು ಇಂಥದ್ದು. ಇದು ಚಾಕ್ಲೇಟ್ ಬೇಬಿ ಅಲ್ಲ, ಇಡೀ ನಾಡನ್ನು, ಇಡೀ ವಿಶ್ವವನ್ನು ಸರಿದಾರಿಗೆ ತಂದು
ತಾನು ಒಬ್ಬನೇ ಉದ್ಧಾರ ಆಗ್ತಕ್ಕಂಥದ್ದಲ್ಲ, ತಾನು ಒಬ್ಬನೇ ದೊಡ್ಡವ ಅನಿಸ್ಕೊಳ್ತಕ್ಕಂಥದ್ದಲ್ಲ. ಆದರೆ ಇಲ್ಲಿ ಮನೆಯೊಳಗೆ ಅಪ್ಪಗೆ ಅಪ್ಪ ಅನ್ನೋದು ಬಹಳ ಕಷ್ಟ. ಆದರೆ ಅಥನಿ ಶಿವಯೋಗಿಗಳಂಥವರು, ಇಳಕಲ್ಲದ ವಿಜಯ ಮಹಾಂತ ಶಿವಯೋಗಿಗಳಂಥವರು, ಸಂತೆ ಕೆಲವರಿನ ಘನಮಠದ ನಾಗಭೂಷಣರಂಥವರು ಅಪ್ಪ ಅಂತ ಬಸವಣ್ಣನನ್ನು ಕರಿಬೇಕಾದ್ರೆ ಅವನ ತಾಕತ್ಯಂಥದ್ದು, ವ್ಯಕ್ತಿತ್ವ ಎಂಥದ್ದು. ಇಡೀ ವಿಶ್ವವೇ ಆತನನ್ನು ತಂದೆ ಅಂತ ಒಪ್ಪಿಕೊಳ್ಬೇಕಾದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅಂಥ ಅಪರೂಪವಾದ ಮಗುವಿನ ಜನನ ಆಗಿದೆ. ಬಸವಣ್ಣನವರ ಜನನ ಆದ ಮೇಲೆ ಒಂದು ವಿಶೇಷ ಸಂದರ್ಭ ನಡೀತದ. ಕಪ್ಪಡಿ ಸಂಗಮನಾಥ ಅಂತ ಹೇಳಿಕೊಂಡು ಒಬ್ಬ ಜಂಗಮ ಬರ್ತಾನೆ. ಒಬ್ಬ ಜಂಗಮ ಬಂದು ಅಲ್ಲಿ ಮನೆಯೊಳಗೆ ಹೇಳ್ತಾನೆ, ಈ ಮಗು ಸಾಮಾನ್ಯವಾದ ಮಗು ಅಲ್ಲ, ಇದಕ್ಕೆ ಬಸವಣ್ಣ ಅಂತ ಹೆಸರಿಟ್ಟಿದ್ದೀರಿ. ಬಸವಣ್ಣ ಅಂತ ಹೆಸರಿಟ್ಟ ಮೇಲೆ ಆ ಮಗುವಿಗೆ ವಿಭೂತಿಯನ್ನು ಧರಿಸಿ ಕೊರಳೊಳಗ ರುದ್ರಾಕ್ಷಿಯನ್ನು ಹಾಕಿ, ಯಾವಾಗ ಕೊರಳೊಳಗ ರುದ್ರಾಕ್ಷಿ ಹಣೆಗೆ ವಿಭೂತಿ ಬರ್ತದ ಆವಾಗ ಬಸವಣ್ಣ ಹಾಲು ಉಣ್ತಾನೆ ಅಂತಕ್ಕಂಥದ್ದು ವಿಶೇಷವಾದಂಥ ಪ್ರಸಂಗ. ಮೊದಲು ತಾನು ಧರಿಸಿಕೊಂಡು ತಾನು ಆ ಆಚರಣೆಯೊಳಗೆ ಬಂದ ಮೇಲೆ ಇಡೀ ನಾಡಿಗೆ ಲಿಂಗವನ್ನು ಧರಿಸಿ, ಇಡೀ ನಾಡಿಗೆ ವಿಭೂತಿಯನ್ನು ಕೊಟ್ಟು, ಇಡೀ ನಾಡಿಗೆ ರುದ್ರಾಕ್ಷಿಯನ್ನು ಮಾಡಿ ಈ ಭೂಮಿಯೊಳಗೆ ಧರ್ಮವನ್ನು ಉಳಿಸೋದಕ್ಕೆ, ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ, ಧರ್ಮ ಬಸವಣ್ಣ ಬೇರೆ ವ್ಯಕ್ತಿಯಲ್ಲ, ಧರ್ಮದ ರೂಪ ಆಗಿ ಬಸವಣ್ಣ ಈ ನಾಡಿಗೆ ಅವತಾರ ಮಾಡಿದ ಅನ್ನತಕ್ಕಂಥದ್ದನ್ನು ಭೀಮಕವಿಗಳು ಬರೀತಾರೆ. ಆ ಹಿನ್ನೆಲೆಯೊಳಗೆ ಇವತ್ತು ಆ ಜಂಗಮ ಬಂದು ಮಗುವಿಗೆ ಭಸ್ಮಧಾರಣೆ ಮಾಡ್ತಾನೆ. ಆ ಜಂಗಮ ಹೆಂಗೆ ಬರ್ತಾನೆ, ಯಾವ ರೀತಿಯೊಳಗ ಗುರುನಾಥ ಅಲ್ಲಿ ಮಾದರಸರ ಮನೆಗೆ ನಡ್ಕೊಂಡು ಬರ್ತಾನೆ. ಇಲ್ಲಿ ಯೋಗಿ ಮನೆಗೆ ಬಂದು ಆ ಮಗುವಿಗೆ ನಾಮಕರಣ ಮಾಡಿದ ನಂತರ ರುದ್ರಾಕ್ಷಿಯನ್ನು ವಿಭೂತಿಯನ್ನು ಧರಿಸ್ತಾರೆ. ಆ ಮಗು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಮನೆ ಮುದ್ದು ಮಕ್ಕಳು, ಜಗಮುದ್ದು ಮಕ್ಕಳು ಎರಡು ಥರ ಇರ್ತಾರತ್ತ. ಮನೆ ಮುದ್ದು ಮಕ್ಕಳು ಅಂತಂದ್ರೆ ಆ ಮನೆಯನ್ನ ಅವ್ರಿಗೆ ಅಷ್ಟೇ ಭಾಳ ಪ್ರೀತಿ, ಆ ಮನೆಯವರಷ್ಟೇ ಆ ಮಗುವನ್ನು ಪ್ರೀತಿ ಮಾಡ್ತಾರೆ, ಅದು ಮನೆ ಮುದ್ದು ಮಗು ಅದು. ಆದರೆ ಜಗಮುದ್ದು ಮಕ್ಕಳು ಯಾರು ಅಂತಂದರೆ ಇಡೀ ಜಗತ್ತೇ ಪ್ರೀತಿಸುವಂಥವರು. ಯಾರು ಇಡೀ ಜಗತ್ತನ್ನೇ ಪ್ರೀತಿಸುವಂಥ ಮಕ್ಕಳಾಗ್ತಾರೆ ಅಂತಂದರೆ ಸಮಸ್ತ ವಿಶ್ವಕ್ಕೆ, ಇಡೀ ಜಗತ್ತಿಗೆ ಯಾರು ಹಿತ ಬಯಸ್ತಾರೆ ಅವರು ಜಗಮುದ್ದು ಮಕ್ಕಳಾಗ್ತಾರೆ. ವಿಶ್ವದ ಎಲ್ಲ ಜೀವಿಗಳಿಗೆ, ಎಲ್ಲ ಶೋಷಿತರಿಗೆ, ಎಲ್ಲ ನೊಂದವರಿಗೆ, ದೀನರಿಗೆ, ದಲಿತರಿಗೆ ಒಂದೇ ಒಂದು ಧ್ವನಿಯಾಗಿರ್ತಕ್ಕಂಥ ಧ್ವನಿ ಅದು ಬಸವಣ್ಣ. ಆ ಕಾರಣಕ್ಕೆ ಆತ ಜಗಮುದ್ದು ಮಗು, ವಿಶ್ವದ ಧ್ವನಿಯಾದ ಬಸವಣ್ಣ. ಯಾರ ಧ್ವನಿ? ನೊಂದವರ ಧ್ವನಿ, ಶೋಷಿತರ ಧ್ವನಿ, ಬಿದ್ದವರ ಧ್ವನಿ, ದುಃಖಿತರ ಧ್ವನಿಯಾಗಿ ಬಂದಿರತಕ್ಕಂಥ ಬಸವಣ್ಣನ ಹೆಸರು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ.